ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ಮ್ಯಾನ್ ಕನ್ನಡ ಚಾನಲ್. IPLನ ಹರಾಜು ಮುಗಿದಿದೆ. ಹೌದು, 2026ರ ಮಿನಿ ಆಕ್ಷನ್ ಏನುಂಟು ಅದು ಮುಗಿದಿದೆ. ಆದರೆ ನಮ್ಗೆಲ್ಲರಿಗೂ ಒಂದು ಕಾಡೋ ಪ್ರಶ್ನೆ ಏನಂತ ಹೇಳಿದ್ರೆ, ಹಿಂದಿನ ಬಾರಿ ಚಾಂಪಿಯನ್ ತಂಡದಲ್ಲಿದ್ದಂತಹ ನಮ್ಮ ಕನ್ನಡದ ಹುಡುಗ ಮಯಾಂಕ್ ಅಗರ್ವಾಲ್ ಅವರನ್ನು ಯಾಕೆ RCB ಅವರು ಬೈ ಮಾಡಲಿಲ್ಲ ಅಥವಾ ಯಾವ ಟೀಮ್ ಕೂಡ ಬೈ ಮಾಡಲಿಲ್ಲ? ಈ ರೀಸನ್ ಕೆಲವೊಬ್ಬರಿಗೆ ಅರ್ಥನೇ ಆಗದಿರ್ಬೋದು. ಇನ್ನು ಕೆಲವರು ಅದನ್ನೇ ಯೋಚನೆ ಮಾಡ್ತಿರ್ಬೋದು, ಯಾಕೆ ಉತ್ತಮ ಪ್ಲೇಯರ್ ಆದಂತಹ ಮಯಾಂಕ್ ಅಗರ್ವಾಲ್ ಅವರನ್ನು ಯಾಕೆ ಯಾವ ಟೀಮ್ ಕೂಡ ಖರೀದಿ ಮಾಡಿಲ್ಲ ಅನ್ನೋದು. ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ. ಇವತ್ತು IPL ಶಾರ್ಟ್ ಲಿಸ್ಟ್ ನಲ್ಲಿ 369 ಪ್ಲೇಯರ್ಗಳನ್ನು ಅಂತಿಮಗೊಳಿಸಲಾಗಿತ್ತು. ಆದರೆ ಆ 369 ಪ್ಲೇಯರ್ಗಳನ್ನು ಕೂಡ ಆಕ್ಷನ್ ನಲ್ಲಿ ಹೆಸರು ಕರೆಯಲಿಲ್ಲ. ಯಾಕಂದ್ರೆ IPL ಫ್ರಾಂಚೈಸಿಗಳಿಗೆ ಡಿಮಾಂಡ್ ಅಂಡ್ ಸಪ್ಲೈ ಇದ್ದೇ ಇರ್ತದೆ. ಯಾಕಂದ್ರೆ ಆಯಾ ಟೀಮ್ಗಳಿಗೆ ಯಾವ ತರದ ಬೇಡಿಕೆ ಇದೆ ಅನ್ನೋದು ಕೂಡ ಅವರಿಗೆ ಗೊತ್ತಿರ್ತದೆ. ಸೊ ಅವರು ಆ ಬೇಸಿಕ್ ಮೇಲೆ ತಮ್ಮ ಟೀಮ್ನ ರಚನೆ ಮಾಡ್ತಾರೆ. ಮಯಾಂಕ್ ಅಗರ್ವಾಲ್ ಏನಿದ್ರು 369 ಪ್ಲೇಯರ್ಗಳಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ರು ಮಿನಿ ಆಕ್ಷನ್ಗೆ. ಆದ್ರೆ ಅವರನ್ನು ಯಾವುದೇ ತಂಡಗಳು ಕೂಡ ಅವರನ್ನು ಬೈ ಮಾಡಿಲ್ಲ. ಅವರು 71ನೇ ಪ್ಲೇಯರ್ ಆಗಿ ಆಕ್ಷನ್ ಅಲ್ಲಿ ಇದ್ದಿದ್ರು. ಸುಮಾರು 8 ಸುತ್ತಿನ ಆಕ್ಷನ್ ಬಳಿಕ ಫ್ರಾಂಚೈಸಿಗಳಲ್ಲಿರುವ ಅಮೌಂಟ್ ಏನು ತುಂಬಾನೇ ಕಡಿಮೆ ಆಗ್ತಾ ಬಂತು. ಅವಾಗ ರೂಲ್ಸ್ ಪ್ರಕಾರ ಫ್ರಾಂಚೈಸಿಗಳು ತಮಗೆ ಬೇಕಾದ ಪ್ಲೇಯರ್ಗಳ ಶಾರ್ಟ್ ಲಿಸ್ಟ್ ಪುನಃ ಮಾಡ್ತಾರೆ. ಯಾವ ಫ್ರಾಂಚೈಸಿಗಳು ಕೂಡ ಮಯಾಂಕ್ ಅಗರ್ವಾಲ್ ಹೆಸರನ್ನು ಶಾರ್ಟ್ ಲಿಸ್ಟ್ ಮಾಡೇ ಇರಲಿಲ್ಲ. 8ನೇ ಸುತ್ತಾದ ಬಳಿಕ ಯಾವ ಫ್ರಾಂಚೈಸಿಗಳು ಆಸಕ್ತಿ ತೋರಿಸಲಿಲ್ಲ ಮಯಾಂಕ್ ಅಗರ್ವಾಲ್ ಮೇಲೆ. ಆದ್ರಿಂದ ಈ ಬಾರಿಯ ಮಿನಿ ಆಕ್ಷನ್ ನಲ್ಲಿ ಮಯಾಂಕ್ ಅಗರ್ವಾಲ್ ಹೆಸರನ್ನು ಕೂಡ ಎಲ್ಲಿಯೂ ಕೂಡ ಹರಾಜಿಗೆ ಕೂಗಲೇ ಇಲ್ಲ. ಈ ಒಂದು ರೀಸನ್ ಇಂದ 2026 IPL ಅನ್ನು ಮಯಾಂಕ್ ಅಗರ್ವಾಲ್ ಮಿಸ್ ಮಾಡ್ಕೋತಾರೆ. ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಏನಿದ್ದಾರೆ, ಯಾವ ಪ್ಲೇಸ್ ನಲ್ಲಿ ಕೂಡ ಬೇಕಾದ್ರೂ ಆಡುವಂತ ಸಾಮರ್ಥ್ಯ ಉಳ್ಳ ಬ್ಯಾಟ್ಸ್ಮನ್ ಆಗಿದ್ರು. ಓಪನಿಂಗ್ ಮಾಡ್ತಿದ್ರು, ಮಿಡ್ಲ್ ಆರ್ಡರ್ ಆಡ್ತಿದ್ರು, ಹಾಗೇನೆ ಫಿನಿಶರ್ ಕೂಡ ಆಗಿದ್ರು. RCBಗೆ ಮೊದಲಾಗಿ ಒನ್ ಡೌನ್ ಅಲ್ಲಿ ಆಡ್ತಿದ್ರು, ಫಿನಿಶರ್ ಕೂಡ ಆಗಿದ್ರು. ಕೆಲವೊಂದು ಟೀಮ್ಗಳಿಗೆ ಮಧ್ಯಮ ಕ್ರಮಾಂಕದಲ್ಲಿ ಕೂಡ ಆಡಿದ್ರು. ಈ ಎಲ್ಲ ಅಬಿಲಿಟಿಗಳಿದ್ದರೂ ಕೂಡ ಮಯಾಂಕ್ ಅಗರ್ವಾಲ್ಗೆ ಯಾವುದೇ ಫ್ರಾಂಚೈಸಿಗಳು ಕೂಡ ಮಣೆ ಹಾಕಲಿಲ್ಲ. ನಮ್ಮ ಕರ್ನಾಟಕದವರು ನಮ್ಮ ತಂಡದಲ್ಲಿ ಇರ್ಬೇಕನ್ನೋದು ನಮ್ಮೆಲ್ಲರ ಆಸೆ ಆಗ್ತದೆ. ಆದ್ರೆ ಈ ಬಾರಿ ಅದು ಆಗಲೇ ಇಲ್ಲ. ಈ ಬಾರಿ ಕೇವಲ ಪಡಿಕಲ್ ಮಾತ್ರನೇ ಇರೋದು ಕನ್ನಡಿಗರಾಗಿ. ಇನ್ನು ಎರಡನೇ ಅಪ್ಡೇಟ್ಗೆ ಬರೋದಾದ್ರೆ, MI ಫ್ರ್ಯಾಂಕ್ ಮಾಡ್ತಾ. ಮಿನಿ ಆಕ್ಷನ್ ನಲ್ಲಿ ಏನುಂಟು, MI ಎಲ್ಲ ಫ್ರಾಂಚೈಸಿಗಳಿಗೆ ಫ್ರ್ಯಾಂಕ್ ಮಾಡುವಲ್ಲಿ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು. ಫ್ರ್ಯಾಂಕ್ ಅಂತಾನು ಹೇಳ್ಬೋದು, ಇಲ್ಲವಾ ಜೋಕ್ ಅಂತಾನು ಹೇಳ್ಬೋದು. ಎಲ್ಲ ಫ್ರಾಂಚೈಸಿಗಳಿಗೆ ಸ್ವಲ್ಪ ಮಟ್ಟಿಗೆ ನಗು ತರಿಸುವಂತೆ ಮಾಡಿತು ಈ ಸನ್ನಿವೇಶ ಏನುಂಟು. ಮಿನಿ ಆಕ್ಷನ್ ನಡೀತಾ ಉಂಟು. ಹಾಗೇನೆ ಕ್ಯಾಮರೂನ್ ಗ್ರೀನ್ ಅವರ ಹೆಸರು ಬಂದ್ಬಿಡ್ತು ಆಕ್ಷನ್ಗೆ. ಅವಾಗಲೇ 2 ಕೋಟಿ ಮೂಲ ಬೆಲೆ ಹೊಂದಿದ್ದ ಕ್ಯಾಮರೂನ್ ಗ್ರೀನ್ಗೆ ನಮ್ಮ MI ಟೀಮ್ನವರು ಬಿಡ್ ಮಾಡ್ತಾರೆ. ಇದು ಯಾಕೆ ನಗೆ ತರಿಸ್ತು ಅಂತ ಹೇಳೋದಾದ್ರೆ, MI ಬಳಿ ಇದ್ದಿದ್ದು ಕೇವಲ 2.75 ಕೋಟಿ ಮಾತ್ರ ಆಗಿತ್ತು. ಆದರೆ ಗ್ರೀನ್ ಅವರ ಮೂಲ ಬೆಲೆ ಬಂದೇ 2 ಕೋಟಿ ಆಗಿತ್ತು. ಈ 2 ಕೋಟಿಯ ಮೂಲ ಬೆಲೆಗೆ MI ಅವರು ಮೊದಲ ಬಿಡ್ ಮಾಡ್ತಾರೆ. ಆವಾಗ ಎಲ್ಲರೂ ಕೂಡ ನಗಾಡ್ತಾರೆ. ಅಂತಹ ಸೀರಿಯಸ್ ವಿಷಯ ನಡೀತಿದ್ರು ಕೂಡ MI ಎಲ್ಲರಿಗೂ ಒಂಥರ ಜೋಕ್ ಮಾಡ್ತು ಅಂತ ಹೇಳ್ಬೋದು. ನಂತರ KKR ಮತ್ತು CSK ಫ್ರಾಂಚೈಸಿಗಳು ಏನಿದ್ದಾವೆ, ಕ್ಯಾಮರೂನ್ ಗ್ರೀನ್ ಅವರಿಗೆ ರೆಕಾರ್ಡ್ ಬಿಡ್ ಮಾಡ್ತವೆ. ಅದು ವಿದೇಶಿ ಆಟಗಾರ ಅತಿ ಹೆಚ್ಚು ಪ್ರೈಸ್ ನೊಂದಿಗೆ ಬಿಡ್ ಆಗುವ ಮೂಲಕ IPLನ ಹೊಸ ಇತಿಹಾಸ ಬರೀತಾರೆ. ನಂತರ ಆಕಾಶ್ ಅಂಬಾನಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಕ್ಯಾಮರೂನ್ ಗ್ರೀನ್ ಅವರು ಮುಂಬೈ ಪರವಾಗಿ ಆಡಿದ್ರು, ಅವರಿಗೆ ನಾವು ತುಂಬಾನೇ ಬೆಲೆ ಕೊಡ್ತೇವೆ, ಅವರು ಒಬ್ಬ ಉತ್ತಮ ಪ್ಲೇಯರ್ ಆಗಿದ್ರು, ಅವರು ನಮ್ಮ ಟೀಮ್ನಲ್ಲಿ ಇರ್ಬೇಕನ್ನೋದು ಎಲ್ಲ ಫ್ರಾಂಚೈಸಿಗಳ ಆಸೆ ಆಗಿರ್ತದೆ. ಸೊ ನಾವು ಕೂಡ ಅದೇ ರೀತಿ ಅವರಿಗೆ ಮೊದಲ ಬಿಡ್ ಮಾಡಿರ್ತೇವೆ ಅಂತ ಅವ್ರು ಹೇಳ್ತಾರೆ. ಇದು ಒಂದು ರೀತಿ ಒಳ್ಳೆ ಸಂಕೇತನ ಆಗಿರ್ತದೆ. ಒಬ್ಬ ಒಳ್ಳೆ ಪ್ಲೇಯರ್ ಅನ್ನು ಎಲ್ಲ ಟೀಮ್ನವ್ರು ಬಯಸ್ತಾರೆ. ಸೊ ಹಾಗಾಗಿ ಅವ್ರು ಬಿಡ್ ಮಾಡಿರ್ತಾರೆ ಅಂತ ಅವರು ಆಕ್ಷನ್ ನಲ್ಲಿ ನಡೆದಂತಹ ತಮ್ಮ ನಡೆಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಈ ಒಂದು ಸನ್ನಿವೇಶ ಏನುಂಟು ಅಲ್ಲಿ ಸೇರಿದ್ದವರಿಗೆ ಸ್ವಲ್ಪ ಮಟ್ಟಿಗೆ ನಗೆಗಳಲ್ಲಿ ತೇಲಾಡಿಸಿತ್ತು ಅಂತ ಹೇಳ್ಬಹುದು. ನಮಸ್ಕಾರ.